ಆತ್ಮೀಯ ಪೋಷಕರೇ ನಮಸ್ಕಾರ. ಒಂದು ಸರ್ಕಾರದ ಮಹತ್ವದ ನಿರ್ಧಾರವನ್ನು ನಿಮ್ಮ ಹತ್ರ ಈ ಮೂಲಕ ಹಂಚ್ಕೋತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಪೇರೆಂಟ್ಸ್ ಹ್ಯಾವಿಂಗ್ ವೆರಿ ಯಂಗ್ ಕಿಡ್ಸ್, ಅಂದರೆ ಈ ಅಡ್ಮಿಷನ್ ಟು ದಿ ಗ್ರೇಡ್ 1 ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡ್ತಕ್ಕಂಥ ಮಕ್ಕಳು ನಿಮ್ಮ ಮನೇಲಿದ್ದರೆ ಇದು ಬಹಳ ಉಪಯುಕ್ತವಾದ ಮಾಹಿತಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಕಳೆದ 2-3 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ಸರ್ಕಾರ ಒಂದು ಕಟ್ಟುನಿಟ್ಟಾದಂಥ ಒಂದು ನಿಯಮವನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದೇನೆಂದರೆ, ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅಡ್ಮಿಷನ್ ಆಗಬೇಕಂದ್ರೆ ಜೂನ್ 1 ಆ ಪರ್ಟಿಕ್ಯುಲರ್ ಅಕಾಡೆಮಿಕ್ ಇಯರ್, ಅಂದರೆ ಈ ವರ್ಷಕ್ಕೆ ಸಂಬಂಧಿಸಿದಂಗೆ ಹೇಳಿದ್ರೆ 2026 ಜೂನ್ 1 ಅಷ್ಟೊತ್ತಿಗೆ ಆ ಮಗುವಿಗೆ 6 ವರ್ಷ 6 ಇಯರ್ಸ್ ಆಗಿರಲೇಬೇಕು ಅಂತೇಳಿ ಒಂದು ನಿಯಮ ಇರ್ತಿತ್ತು. ಈ ನಿಯಮದ ಬಗ್ಗೆ ಕಳೆದ 2-3 ವರ್ಷಗಳಿಂದನೂ ಸರ್ಕಾರದ ಮೇಲೆ ಏನು ಪೋಷಕರ ಅಥವಾ ಸಾರ್ವಜನಿಕರ ಒತ್ತಡ ಇದ್ದೇ ಇತ್ತು. ಈ ವರ್ಷನೂ ಏನಾಗುತ್ತೆ ಅನ್ನೋ ಒಂದು ಆತಂಕ ಇತ್ತು. ಯಾಕಂದರೆ ಸರ್ಕಾರ ಆಲ್ರೆಡಿ ಹೇಳ್ಬಿಟ್ಟಿತ್ತು, ನಾವು ಕಳೆದ 2-3 ವರ್ಷ ಇದನ್ನು ಬದಲಾಯಿಸಿದ್ದೀವಿ, ಈಗ ಆಗಲಿಕ್ಕಿಲ್ಲ ಅನ್ನುವ ಒಂದು ಪರಿಸ್ಥಿತಿ ಇತ್ತು. ಆದರೆ ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪನವರು ಇದೀಗ ತಾನೇ ವಿಧಾನಸಭೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಪ್ಪ ಅಂತಂದರೆ, ಈ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, 60 ದಿನಗಳ ಅಂದರೆ ಸುಮಾರು 2 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಸರ್ ಅದು? ಅರ್ಥ ಆಗಲಿಲ್ಲ. ಅಂದರೆ ಇಷ್ಟೇ, ಈ ಜೂನ್ 1ನೇ ತಾರೀಕು ಮಗುವಿಗೆ ಎಷ್ಟಾಗಿರ್ಬೇಕ್ರಿ ವರ್ಷ? 6 ವರ್ಷ ಆಗಿರ್ಬೇಕು, 6 ಇಯರ್ಸ್ ಆಗಿರಬೇಕು. ಆದರೆ ಇವತ್ತಿನ ಸರ್ಕಾರದ ನಿರ್ಧಾರದಿಂದ, ಸರ್ಕಾರ ಮಾಡಿರುವ ಮಾರ್ಪಾಟಿನಿಂದ ಏನಾಗಿದೆ ಅಂದರೆ, 5 ವರ್ಷ 10 ತಿಂಗಳು ಆಗಿದ್ರೂ ಕೂಡ ಆ ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಲಿಕ್ಕೆ ಅದಕ್ಕೆ ಅವಕಾಶ ಇರುತ್ತೆ. ಇದು ಎಲ್ಲ ಶಾಲೆಗೂ ಅಪ್ಲೈ ಆಗುತ್ತೆ. ಇದು ಸ್ಟೇಟ್, CBSE, ICSE, IGCSE ಯಾವುದಾದ್ರು ಇದ್ರೂ ಪರವಾಗಿಲ್ಲ. ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಾಲಾ ಏನು ಇದು ವ್ಯವಸ್ಥೆ ಇದೆ, ಅದಕ್ಕೆ ಈ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಕ್ಕಂಥ ಮಕ್ಕಳು 6 ವರ್ಷ ತುಂಬಿರಲೇಬೇಕು. ಅಂದರೆ ಜೂನ್ 1ಗೆ 6 ವರ್ಷ ಆಗಿರಲೇಬೇಕು. 1 ದಿನ ಕಡಿಮೆ ಇದ್ದರು, ಅಂದರೆ ಅಕಸ್ಮಾತ್ ಅದು 2ನೇ ತಾರೀಕು ಜೂನ್ ಹುಟ್ಟಿದ್ರೆ ಮಗು ಆಗ್ತಿರಲಿಲ್ಲ. ಆ ಥರ 1 ದಿನ ಕಡಿಮೆ ಇದ್ದರು, 2 ದಿನ ಕಡಿಮೆ ಇದ್ದರು, 15 ದಿನ ಕಡಿಮೆ ಇದ್ದರೂ ಸಹಿತ ಅದಕ್ಕೆ ಅವಕಾಶ ಇರಲ್ಲ. ಆದರೆ ಈ ಸರಿ ಸರ್ಕಾರ ಜನರ ಭಾವನೆಗಳಿಗೆ ಏನು ಸ್ಪಂದಿಸಿ ಒಂದು ಉತ್ತಮವಾದ ನಿರ್ಧಾರ ಅನ್ಬೋದು ಅದನ್ನು ತೆಗೆದುಕೊಂಡಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ, ಮಾನ್ಯ ಶಿಕ್ಷಣ ಸಚಿವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಪೋಷಕರು ಬಹಳ ಆತಂಕ, ಅವರಿಗೆ ತುಂಬ ಟೆನ್ಷನ್ ಇತ್ತು. ಒಂದು ಸಣ್ಣ ಎಕ್ಸಾಂಪಲ್ ಈ ಮೂಲಕ ನಾನು ಶೇರ್ ಮಾಡ್ಕೊತೀನಿ. ದಯವಿಟ್ಟು ಸಂಬಂಧಪಟ್ಟವರು ಇದನ್ನು ಮಾನ್ಯ ಶಿಕ್ಷಣ ಸಚಿವರಿಗೆ ತಲುಪಿಸಬೇಕು. ನಾನು ಮೊನ್ನೆ ನಾನು ಯಾವುದೋ ಒಂದು ಬೇರೆ ಕಾಲಲ್ಲಿದ್ದೆ. ಆವಾಗ ಕಂಟಿನ್ಯೂಸ್ ಆಗಿ 7 ಕಾಲ್ ಬಂತು ಒಂದೇ ನಂಬರಿಂದ. ನಾನು ಅನ್ನೋನ್ ನಂಬರ್, ಅದು ಹೊಸ ನಂಬರು. ನಾನು ಅದನ್ನು ನೋಡಿದೆ 7 ಸಲ ಬಂದಿದೆ ಅಂತೇಳಿ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಹಾಗಾಗಿ ಅದನ್ನು ಮುಗಿಸಿದ ಕ್ಷಣವೇ ಇಲ್ಲಿ ನಾನು ಅವ್ರು ಕಾಲ್ ಮಾಡಿದ ಆ ಕಡೆಯಿಂದ ಒಬ್ಬ ತಾಯಿ ಆತಂಕ ಪಟ್ಕೊಂಡು, ಅದು ಅವ್ರು ಆ್ಯಕ್ಚುಲಿ ರಾಣೆಬೆನ್ನೂರವರು, ನಾನಿರೋದು ದಾವಣಗೆರೆಯಲ್ಲಿ. ಅಲ್ಲಿಂದ ಅವ್ರ ತಾಯಿ ಫೋನ್ ಮಾಡಿ ಹೇಳಿದ್ರು, ಸರ್ ನನಗೆ ನಿಮ್ಮ ನಂಬರ್ ಸಿಕ್ತು, ಅದಕ್ಕಾಗಿ ನಿಮ್ಗೆ ಕಾಲ್ ಮಾಡ್ತಿದ್ದೀನಿ, ಈ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಬಗ್ಗೆ ನಂಗೆ ಮಾಹಿತಿ ಬೇಕಾಗಿತ್ತು ಅಂತ. ನಾನು ಹೇಳಿದೆ, ಏನಿದೆ ರೂಲು ಅಂತ. ಅದನ್ನು ಹೇಳಿದೆ, ನೋಡಮ್ಮ ಹೀಗಿದೆ ಅಂತ. ಸರ್, ನನ್ನ ಮಗಳಿಗೆ ಕೇವಲ 1 ದಿನದಿಂದ ಮಿಸ್ ಆಗ್ತಿದೆ. ಕೇವಲ ಈ ಥರದ 15 ದಿನ ಮಿಸ್ ಆಗ್ತಕ್ಕಂಥ ಮಕ್ಕಳಿದ್ದಾರೆ. ಇದಕ್ಕೆ ಏನು ಸರ್ ಪರಿಹಾರ? ನನ್ನ ಮಗಳು ಈಗ ಏನು ನಮ್ಗೆ ಉಳಿದಿರೋ ಅವಕಾಶ ಏನಂದರೆ UKG-ನಲ್ಲಿ ರಿಪೀಟ್ ಮಾಡ್ಬೇಕು. ಈಗ ಶೀಸ್ ಇನ್ UKG-ನೋ, ಯಾಕಂದರೆ ನೆಕ್ಸ್ಟು ಜೂನಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾಳೆ ಅಂದರೆ ಈಗ UKG ಕ್ಲಾಸ್ ಮುಗಿತಾ ಇದೆ. ಈಗ ಮುಗಿದ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಆ ಸ್ಕೂಲ್ HM ಹೇಳ್ತಿದ್ದಾರೆ. ಆದರೆ ನನ್ನ ಮಗಳು, ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ನಾನು ಯಾಕೆ ಹೋಗಬಾರ್ದು ಅಂತ ಕೇಳ್ತಾಳೆ. ಅವಳಿಗೆ ಏನು ಉತ್ತರ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಮೇಲಾಗಿ ಇದು ನನಗೆ ಅದೇ ಸ್ಕೂಲಲ್ಲಿ UKG ರಿಪೀಟ್ ಮಾಡಿದರೆ ನನ್ನ ಮಗಳು ಹೋಗ್ತಾ ಇಲ್ಲ. ಬೇರೆ ಸ್ಕೂಲಿಗೆ ಹಾಕಬೇಕಂದ್ರೆ 1 ವರ್ಷದ ಮಟ್ಟಿಗೆ ನಾನು ಮತ್ತೆ ಆ ಬೇರೆ ಸ್ಕೂಲಿನ ಪ್ರೋಸೆಸ್, ಪ್ಯಾಟರ್ನ್, ಯೂನಿಫಾರ್ಮ್, ಟೈಮಿಂಗ್ಸ್, ಟೀಚರ್ಸ್, ಅದರ ಎಲ್ಲದನ್ನು ನಾನು ಅದಕ್ಕೆ ನನ್ನ ಮಗುಗೆ ಅಡ್ಜಸ್ಟ್ ಆಗಬೇಕು. ಅದಾದಮೇಲೆ ಮತ್ತೆ ನಾನು ಇದೇ ಸ್ಕೂಲಿಗೆ ಸಂಬಂಧಿಸಿದಂಗೆ ಇರ್ತಕ್ಕಂಥ ಗ್ರೇಡ್ 1 ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಬರಬೇಕು, ಇಲ್ಲಾಂದರೆ ಮತ್ತೆ ಬೇರೆ ಸ್ಕೂಲಿಗೆ ಹೋಗ್ಬೇಕು. ಇದೆಲ್ಲ ನನಗೆ ಬಹಳ ಟೆನ್ಷನ್ ಆಗಿದೆ, ಕನ್ಫ್ಯೂಷನ್ ಆಗಿದೆ. ಮೇಲಾಗಿ ನನಗೆ ಒಂದು ಆತಂಕ ಇದೆ ಅಂತಕ್ಕಂಥ ಏನು ವಿವರಣೆ ಹೇಳಿದರು. ನಾನು ನಿಜವಾಗ್ಲೂ ಅಂದ್ಕೊಂಡೆ, ಹೇಗಿರುತ್ತಲ್ಲ ಒಬ್ಬ ತಾಯಿಯ ಆತಂಕ, ಅವರ ಅಳಲು. ಭಗವಂತ ಏನು ಮಾಡೋದು ಇದಕ್ಕೆ? ನಾನು ಸರ್ಕಾರ ಅಲ್ಲಲ್ಲ,
ಏನು ಮಾಡೋದಪ್ಪ ಅಂತ ಸುಮ್ಮನೆ ಅವ್ರ ಪರವಾಗಿ ದೇವ್ರಿಗೆ ಬೇಡ್ಕೊಂಡೆ ಇದೇನಾದರೂ ಒಂದು ಚಮತ್ಕಾರ ಆಗಲಿ ಅಥವಾ ಇದಕ್ಕೆ ಸರ್ಕಾರ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಲಿ ಅಥವಾ ಸ್ಪಂದಿಸುತ್ತೆ ಅನ್ನುವ ನಿರೀಕ್ಷೆ ಅಂತೂ ಇತ್ತು. ಆದರೆ ಸರ್ಕಾರ ಮಟ್ಟದಲ್ಲಿ ನಿರ್ಧಾರಗಳು ಅವು ಆದ ಮೇಲೇ ನಮಗೆ ಗೊತ್ತಾಗೋದು. ಆದರೆ ಇವತ್ತು ಮಾನ್ಯ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರು ಭಾಳ ಅದನ್ನು ಸರಳವಾಗಿ ಮತ್ತು ಅದನ್ನು ಸಮರ್ಪಕವಾಗಿ ಅಂತ ಒಂದು ಡಿಸಿಷನ್ ತೊಗೊಂಡಾರಂದರೆ ತಪ್ಪಾಗಲಿಕ್ಕಿಲ್ಲ. ಈಗ 5 ವರ್ಷ 10 ತಿಂಗಳಿಂದ ಹಿಡ್ಕೊಂಡು 6 ವರ್ಷ ಆಗ್ತಕ್ಕಂಥ ಮಕ್ಕಳು, ಅಂದರೆ 2 ತಿಂಗಳ ರಿಲ್ಯಾಕ್ಸೇಷನ್, 2 ತಿಂಗಳಂದರೆ 60 ದಿನಗಳ ಒಂದು ರಿಲ್ಯಾಕ್ಸೇಷನ್ ಏಜ್ನಲ್ಲಿ ಕೊಟ್ಟಿದ್ದಾರೆ ಮಕ್ಕಳಿಗೆ. ಹಾಗಾಗಿ ಪೋಷಕರು ಯಾವುದೇ ಆತಂಕ ಪಡಲಾರದೆ ಈ ಗ್ಯಾಪಲ್ಲಿ ಇರ್ಬೇಕು ಅವ್ರ ಮಕ್ಕಳು. ಇದಕ್ಕೂ ಕಡಿಮೆ ಇದ್ದರೆ ಕಷ್ಟ ಆಗುತ್ತೆ. ಆದ್ದರಿಂದ ಸಂಬಂಧಪಟ್ಟ ಪೋಷಕರು ನಿರಾತಂಕವಾಗಿ, ನಿರಮ್ಮಳದಿಂದ, ನಿರಾಳವಾಗಿ ತಮ್ಮ ಮಕ್ಕಳನ್ನ ತಾವು ಇಷ್ಟಪಡ್ತಕ್ಕಂಥ ಶಾಲೆಗಳಿಗೆ ಅಥವಾ ತಮಗೆ ಅನುಕೂಲ ಆಗಿರ್ತಕ್ಕಂಥ ಶಾಲೆಗಳಿಗೆ ಮೊದಲನೇ ಕ್ಲಾಸಿಗೆ ಸೇರಿಸ್ತಕ್ಕಂಥ ಏನೋ ಒಂದು ಏಜ್ ಒಂದು ಬೌಂಡ್ರಿ ಇತ್ತು ಅಥವಾ ಏಜಿನ ಒಂದು ಲಿಮಿಟೇಷನ್, ಸಣ್ಣ ಲಿಮಿಟೇಷನ್ ಅದು ಇತ್ತು. ಬಟ್ ಅದು ಬಹಳ ಆತಂಕಕಾರಿ ಇತ್ತು ಭಾಳ ಪೋಷಕರಿಗೆ. ನನಗನ್ಸಿದ ಮಟ್ಟಿಗೆ ಲಕ್ಷಾಂತರ ಪೇರೆಂಟ್ಸು ಇವತ್ತು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಮನಸ್ಸಲ್ಲಿನೇ ಧನ್ಯವಾದ ಹೇಳಿದ್ದಾರೆ ಅಂತ ಅಂದುಕೊಂಡಿದ್ದೀನಿ. ಹಾಗಾಗಿ ಆ ಎಲ್ಲ ಏನು ಇದನ್ನು ಪ್ರಯೋಜನ ಪಡಿತಿರ್ತಾರಲ್ಲ, ಯಾರು ಈ ರೂಲ್ ರಿಲ್ಯಾಕ್ಸೇಷನ್ ಮಾಡಿದ ಪ್ರಯೋಜನ ಪಡಿತಕ್ಕಂಥ ಎಲ್ಲ ಪೋಷಕರ ಪರವಾಗಿ ಮತ್ತು ಎಲ್ಲ ಶಾಲೆಗಳ ಪರವಾಗಿ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವರಿಗೆ ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಈ ಮೂಲಕ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮಧು ಸರ್. ಥ್ಯಾಂಕ್ ಯು ವೆರಿ ಮಚ್ ಆನ್ ಬಿಹಾಫ್ ಆಫ್ ಆಲ್ ದೋಸ್ anxious, tensed parents whom you have helped a lot this year. ಥ್ಯಾಂಕ್ ಯು and all. ಈ ಮಾಹಿತಿನ ದಯವಿಟ್ಟು ಎಲ್ಲ ಪೇರೆಂಟ್ಸು ಗಮನಿಸಿ ಸಮಾಧಾನವಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಕೊಡ್ರಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಭವಿಷ್ಯವಾಗಲಿ. ಅವರೆಲ್ಲ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಏನು ಕಾಲಿಡ್ತಾರೆ ಅವರೆಲ್ಲ 10th ರ್ಯಾಂಕ್ ಬರಲಿ, PUC ರ್ಯಾಂಕ್ ಬರಲಿ, ಅವರು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಲಿ ಅಂತೇಳಿ ನಾನು ಹಾರೈಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಈ ಮಾಹಿತಿಯನ್ನು ಸಂಬಂಧಪಟ್ಟವ್ರಿಗೆ, ನಿಮಗಿದು ಗೊತ್ತಿಲ್ಲ, ಗೊತ್ತಾಗಿದೆ, ಈಗ ಗೊತ್ತಾದ ಇದನ್ನು ಹಾಗೆ ನಿಲ್ಲಿಸಬೇಡಿ, ಇದನ್ನು ಬೇರೆದವ್ರಿಗೆ ಶೇರ್ ಮಾಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ಗೆ 2 ತಿಂಗಳ ಎಕ್ಸ್ಟ್ರಾ ಕಾಲಾವಕಾಶ, ಒಂದು ರಿಲ್ಯಾಕ್ಸೇಷನ್ 60 ಡೇಸ್ ಪೀರಿಯಡ್ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರಂತ. ಇದನ್ನು ನಾಳೆ ಪೇಪರಲ್ಲಿ ತಾವು ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಹಾಗೆಯೇ ತಮಗೆ ಬೇಕಾದ ಶಾಲೆಗಳಿಗೆ ಹೋದರೆ ಅಲ್ಲಿಯ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಈ ವಿಷಯನ ನಿಮಗೆ ಗಮನಕ್ಕೆ ತರ್ತಾರೆ. ಹಾಗೆ ನಿಮ್ಮನ್ನು ಅಕಾಮಡೇಟ್ ಮಾಡ್ತಕ್ಕಂಥ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದಗಳು.